ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಏನು ಮಿನಿ ವ್ಲಾಗ್ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ನಾನು ನನ್ನ ಫ್ರೆಂಡು ಟೆಂಪಲ್ಗೆ ಹೋಗೋಣ ಅಂತ ಬೇಗ ಎದ್ದಿದ್ದೆ. ಅದಕ್ಕೇ ಬೇಗ ಎದ್ದು ರೆಡಿಯಾಗಿ ಇವತ್ತು ಶುಕ್ರವಾರ ಆಗೋದ್ರಿಂದ ಪೂಜೆ ಮಾಡಿ ಆಮೇಲೆ ಹೊರಗಡೆ ಹೋಗೋಣ ಅಂತ. ಆಮೇಲೆ ಅಮ್ಮ ನಮ್ಮಿಬ್ರೂ ಕರ್ಕೊಂಡೋಗಿ ಮೈಸೂರು ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟರು. ಮೈಸೂರು ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗಿ ನಾವು ಬಸ್ ಒಳಗೆ ಕೂತ್ಕೊಂಡು ಅಲ್ಲಿ ಇವಳಿಗೆ ವೀಡಿಯೋ ಮಾಡೋದು ಗೊತ್ತಿರಲಿಲ್ಲ. ಹಾಯ್ ಮಾಡು ಅಂದರೆ ನಂದು ಮಾಡ್ತಿದ್ದೀಯ ಅಂತ ಅಂದ್ಬಿಟ್ಟು ಹಾಯ್ ಮಾಡಿದ್ಲು. ಇವಳ ಜೊತೆ ಇವಳ ಫ್ರೆಂಡು ಮತ್ತು ಇವ್ರ ಅಮ್ಮನೂ ಬಂದು ಜಾಯ್ನ್ ಆಗಿದ್ರು ನಮ್ಮ ಜೊತೆ. ಅವಳಿಗೂ ಹಾಯ್ ಮಾಡು ಅಂತ ಹೇಳಿ ಹಾಯ್ ಮಾಡಿಸ್ದೆ. ಕ್ಯಾಮ್ರಾ ಹಿಂದೆ ತುಂಬ ಮಾತಾಡ್ತಿದ್ಲು ಇವಳು. ಆಮೇಲೆ ಹಂಗೇನೆ ಸಬ್ಬರಿಗೆ ಬಂದ್ವಿ. ಅಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗ್ತಾ ಇದ್ವಿ. ತುಂಬ ಮಾತಾಡ್ತಿದ್ಲಲ್ಲ ಅಂತ ಮಾತಾಡು ಅಂತ ಅಂದರೆ ಇಲ್ಲಪ್ಪ ನಾನು ಮಾತಾಡಲ್ಲ ಅಂತಂದ್ಲು. ಹಂಗೆ ಒಂದು ಡೈಲಾಗ್ ಬಿಟ್ಲು, ರಾತ್ರಿ ನಾನು ಫೇಮಸ್ ಆಗಿಬಿಟ್ರೆ ಏನು ಮಾಡೋದು ಅಂತ. ಆಮೇಲೆ ಹಂಗೆ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಸಿಟಿ ಬಸ್ ಸ್ಟ್ಯಾಂಡಿಂದ ನಾವು ಹೋಗ್ಬೇಕಿರೋ ಇದು ಚಾಮುಂಡಿ ಬೆಟ್ಟಕ್ಕೆ ಟಿಕೆಟ್ ತೊಗೊಂಡು ನಾವಿವತ್ತು ಅಂದ್ಕೊಂಡಿದ್ದು ತುಂಬ ರಶ್ ಇರ್ತಾರೆ, 2-3 ಅವರ್ಸ್ ಆಗ್ಬೋದು ಮೋಸ್ಟ್ಲಿ ದರ್ಶನ ಆಗೋಕ್ಕೆ ಅಂತ. ಬಟ್ ಅಲ್ಲಿ ನೋಡಿದ್ರೆ ಮಿರಾಕಲ್, ನಾವು ಅರ್ಧ ಗಂಟೆಗೆ ದರ್ಶನ ಆಗಿ ಈಚೆ ಬಂದ್ವಿ. 3 ಜನದ್ದು ವೀಡಿಯೋ ಮಾಡ್ಕೊತಾ ಇದ್ವಿ. ತುಂಬ ಮಾತಾಡ್ತಿಲ್ಲ ಅಂತ ಹಂಗೆ ಕ್ಲಿಪ್ಪಿಂಗ್ ಹಾಕಿದ್ದೀನಿ, ಕೇಳಿಸ್ಕೊಳ್ಳಿ. ಹಾಯ್ ಗಾಯ್ಸ್, ನಾವು ಚಾಮುಂಡಿ ಆಮೇಲೆ ಅಲ್ಲೇ ಪ್ರಸಾದ ಕೊಡ್ತಿದ್ರು ಅಂತ ಹೋಗ್ತಾ ಇದ್ವಿ. ಅದನ್ನು ಹೇಳ್ತಾ ಇದ್ಲು, ಊಟಕ್ಕೆ ಹೋಗ್ತಾ ಇದ್ದೀವಿ ಗೈಸ್ ಅಂತ. ಅಲ್ಲಿನೂ ಪಾಯಸ ಕೊಟ್ಟರು, ಬಾತ್ ಕೊಟ್ಟರು, ಆಮೇಲೆ ಅನ್ನ ಸಾರು ಕೊಟ್ಟರು, ಮಜ್ಜಿಗೆ ಕೊಟ್ಟಿದ್ದರು ಬಟ್ ಅದು ಮಿಸ್ ಆಗಿದೆ. ಆಮೇಲೆ ರಿಟರ್ನ್ ಬರೋದಕ್ಕೆ ಅಲ್ಲೇ ಬಸ್ ಹತ್ತಿದ್ವಿ. ಅಲ್ಲಿ ನೋಡಿದ್ರೆ ಡ್ರೈವರ್ ಅಂಕಲ್ ಸಾಂಗ್ ಹಾಕಿದ್ರು ಅಂತ ಅದನ್ನು ಕೇಳಿಕೊಂಡು ಗರುಡ ಮಾಲಿಗೆ ಬಂದಿದ್ವಿ. ನಾವಿಲ್ಲಿ ಬಂದು ಏನು ಮಾಡಿದ್ವೋ ಇಲ್ವೋ, ಸ್ನ್ಯಾಪ್ ಅಂತೂ ಚೆನ್ನಾಗಿ ಹಾಕಿದ್ವಿ. ನಡ್ಕೊಂಡ್ಬಂದ್ವಲ್ಲ ಅಂತ ಹಶು ಆಗ್ತಾಯಿತ್ತು, ಅದಕ್ಕೆ ಜೋಳ ತಗೊಂಡು ಮಂಡ್ಯದ ಬಸ್ ಹತ್ತಿ ಅಲ್ಲೇ ತಿಂದ್ಕೊಂಡು ನಮ್ಮ ನೀತು ಅವ್ರ ಅಪ್ಪನ ಆಟೋದಲ್ಲಿ ಮನೆಗೆ ರಿಟರ್ನ್ ಆದೆ. ರಿಟರ್ನ್ ಆಗಿದ ತಕ್ಷಣ ಫ್ರೆಶ್ ಅಪ್ ಆಗಿ ಪ್ರಸಾದಕ್ಕೆ ಪೂಜೆ ಮಾಡಿ ಅಕ್ಕಪಕ್ಕ ಮನೆಗೆ ಕೊಟ್ಟು ಸಾಂಬಾರು ಮಾಡಿ ಅಮ್ಮ ಮುದ್ದೆ ಮಾಡಿದ್ರು. ಮುದ್ದೆ ಮಾಡಿರೋದನ್ನ ಕೊಟ್ಟು ಊಟ ಮಾಡಿ ಮಲ್ಕೋತಾ ಇದ್ದೀನಿ. ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಹೀಗೆ ಸಪೋರ್ಟ್ ಮಾಡಿ ಆಯಿತಾ?